ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಒಂದು ಬೇಬಿ ಫ್ರಾಕ್ ಹೊಲಿಯೋದು ಹೇಗಂತ ತೋರಿಸ್ಕೊಡ್ತೇನೆ. ನೋಡಿ, ಇದಕ್ಕೆ ನಾನು ಪ್ರೆಸ್ ಬಟನ್ ಇಟ್ಟಿದ್ದೀನಿ, ಆರಾಮಾಗಿ ಓಪನ್ ಮಾಡಲಿಕ್ಕೆ ಬರುತ್ತೆ ಅಂತ. ತುಂಬ ನೀಟಾಗಿ ಬಂದಿದೆ. ಹಾಗಾದ್ರೆ ಹೊಲಿಯೋದು ಹೇಗಂತ ನೋಡೋಣ. ಇದಕ್ಕೆ ಅಂತ ನೋಡಿ ನಾನು ಪ್ಯಾಂಟ್ ಹೊಲಿದು ಬಟ್ಟೆ ಹೆಚ್ಚಿತ್ತು, ಅದ್ರ ಯೂಸ್ ಮಾಡ್ತಾಯಿದ್ದೀನಿ. ಇದು 2 ಪೀಸ್ ಬಟ್ಟೆ ನೋಡಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆರಿಗೆ ಮಾಡಲಿಕ್ಕೆ ಅಂತ. ಕೆಳಗಡೆ ಇದ್ರ ಉದ್ದ 12 ಇಂಚಿದೆ, ಅಗಲ 30 ಇಂಚಿದೆ. ಹಿಂಭಾಗಕ್ಕೆ ಮುಂಭಾಗಕ್ಕೆ 2 ಪೀಸ್ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಯೋಕ್ ಪಾರ್ಟಿಗೆ ಅಂತ 2 ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಟೋಟಲಿ 4 ಪೀಸ್ ಬೇಕಾದ್ರೂ ತೊಗೋಬೋದು. ನಾನು ಒಂದೇ ನೋಡಿ ಹೀಗೆ ಮಡಚಿ ತೊಗೋತೀನಿ. ಇದ್ರ ಉದ್ದ 4 ಇಂಚಿದೆ, ಮಡಚಿ ಅಗಲ 14 ಇಂಚಿದೆ. ಹಾಗೆ ಮೇಲೆ ಶೋಲ್ಡರ್ ಪಟ್ಟಿ ಮಾಡಲಿಕ್ಕೆ ಅಂತ 2 ಬಟ್ಟೆ ತೊಗೊಂಡಿದ್ದೀನಿ. ಇದು ಉದ್ದ 9 ಇಂಚಿದೆ, ಅಗಲ 3 ಇಂಚಿದೆ. ಇದ್ರ ನೋಡಿ, ಮೊದಲು ನಾನು ಹೀಗೆ ಉಲ್ಟಾ ಸೈಡಿಗೆ ಮಡಚ್ಕೊಂಡು 2ಕ್ಕೂ 1/4 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನಾವು ದೋರಿ ಮಾಡ್ತೀವಲ್ಲ ಆ ಟೈಪು ನೋಡಿ ಹೊಲ್ಕೊಂಡು ಇದರ ಉಲ್ಟಾ ಮಾಡ್ಕೊಂಬಂದೆ. ಈಗ ಅಡ್ಡು ನಾನು ಒಂದು ಹೊಲಿಗೆ ಹಾಕಿದ್ದೆ, ಇಂದ ನನಗೆ ಅಲ್ಲಿ ಬಟನ್ ಹತ್ತಲಿಕ್ಕೆ ಸುಲಭವಾಗುತ್ತೆ ಅಂತ ನೋಡಿ. ಇದು ಈಗ ನಾನು ಹೊಲಿಗೆ ಹೊಲಿದಿದ್ದು ಮಧ್ಯ ಬರುವಂಗೆ ಇಟ್ಟುಕೊಂಡು ಹೀಗೆ ಕೈಯಲ್ಲೇ ಪ್ರೆಸ್ ಮಾಡ್ತೀನಿ ನೋಡಿ. ಈಗ ಇದು ಒಳಗೆ ಕೋನ್ ಶೇಪ್ ಬಂತು, ಅಲ್ಲಿ ವಿ ಶೇಪ್ ಬಂತು, ತುಂಬ ಚೆನ್ನಾಗಿ ಬಂತು. ಇಸ್ತ್ರಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಹೀಗೆ ಕೈಯಲ್ಲೇ ಉಜ್ಜಿ ನೀಟ್ ಮಾಡಿಕೊಂಡೆ ನೋಡಿ. ಪಟ್ಟಿ ತಯಾರಾಯಿತು. ಈಗ ಮೊದಲು ನಾನು ಒಂದು ಯೋಕ್ ಪೀಸ್ ತೊಗೊಂಡು ಅದ್ರ ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ. ಮಿಡ್ಲು ಪಾಯಿಂಟಿಂದ 2.5 ಇಂಚು ಹಾಗೆ 2 ಕಡೆ ಹೀಗೆ ಗುರ್ತು ಹಾಕ್ಕೊಳ್ತೀನಿ. ಗುರ್ತು ಹಾಕ್ಕೊಂಡು ನೋಡಿ ಈಗ ಏನು ಬೆಲ್ಟ್ ಹೊಲ್ಕೊಂಡಿದ್ದೇನಲ್ಲ ಅದ್ರ ಹೀಗೆ ಉಲ್ಟಾ ಇಟ್ಟು ಸ್ವಲ್ಪ ಮಡಚ್ಕೊಂಡು ಈಗ ನೋಡಿ ಇನ್ನೊಂದು ಬಟ್ಟೆದ ಇನ್ನೊಂದು ಭಾಗನೂ ಹೀಗೆ ತಂದ್ಕೊಂಡು ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ. ಅದು ನಾವು ಎಲ್ಲಿ ಗುರ್ತು ಹಾಕ್ಕೊಂಡಿದ್ದೀವಲ್ಲ 2.5 ಇಂಚಿಗೆ ಅಲ್ಲೇ ಕೂಡಿಸ್ಕೊತೀನಿ. ಈಗ ಇಲ್ಲಿ ಒಂದು ಅರ್ಧ ಇಂಚಿಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಹೊಲಿಗೆ ಹಾಕಿದ್ದಾಯಿತು. ಈಗ ಇದರ ಸೀದಾ ಮಾಡ್ಕೊಳ್ತೀನಿ ನೋಡಿ. ಹೀಗೆ 2 ಪಟ್ಟಿನ ಕೂಡಿಸ್ಕೊಂಬಂದೆ. ಇನ್ನೊಂದು ಮುಂದ್ಗಡೆ ಪಾರ್ಟ್ ಇರುತ್ತಲ್ಲ ಆ ಕಡೆ ಮತ್ತೊಂದು ಯೋಕಿದ್ದು ಬರುತ್ತೆ, ಅದಕ್ಕೆ ಹೀಗೆ ನಾನು ಹೊಲಿಯೋದಿಲ್ಲ. ಆಮೇಲೆ ಅಲ್ಲಿ ಬಟನ್ ಕೂಡಿಸ್ತೀವಲ್ಲ, ಈಗ ಇನ್ನೊಂದು ಪಾರ್ಟು ಹಾಗೆ ಸ್ವಲ್ಪ ಮಡಚಿ ಹೊಲ್ಕೊಂಬಂದೆ. ಈಗ ನಾನು ಒಂದು ನೋಡಿ ದೂರ ಟಿಬ್ಬಿ ಇಟ್ಟು ಹೊಲಿಗೆ ಹಾಕ್ಕೊಂಬಂದೆ ನೆರಿಗೆ ಮಾಡಲಿಕ್ಕೆ. ಈಗ ಅದು 2 ಹೀಗೆ ಹೊಲ್ಕೊಂಡೆ, ಅದ್ರ ಮಿಡ್ಲು ಪಾಯಿಂಟು ಗುರ್ತ ಮಾಡಿ ಇಟ್ಕೊಂಡೆ. ಹಾಗೆ ನೋಡಿ ಒಂದೆಳೆ ದಾರ ತೊಗೋಬೇಕು, ಹಿಂಭಾಗದಾರು ಮುಂಭಾಗಲ ಹೀಗೆ ಸರಿಸ್ತಾ ಬಂದರೆ ಆಟೋಮೆಟಿಕಲಿ ನೆರಿಗೆ ಆಗುತ್ತೆ. ಹೀಗೆ ಒಂದು ಕಡೆಯಿಂದ ಎಳೆದು ನೋಡಿ ಮಿಡ್ಲು ಪಾಯಿಂಟ್ ತನಕ ಒಂದಿಷ್ಟು ನೆರಿಗೆ ಮಾಡಿ ಇಟ್ಕೊಂಡೆ. ಹಾಗೆ ಇನ್ನೊಂದು ಕಡೆದು ಹಾಗೆ ಒಂದೇ ದಾರ ತೊಗೋಬೇಕು, ಹಿಂಭಾಗದಾಗಲಿ ಮುಂಭಾಗದಾಗಲಿ ದಾರ ತೊಗೊಂಡು ಹಿಂಗೆ ಎಳ್ಕೊಂಡೆ ನೋಡಿ ನೆರಿಗೆ ರೆಡಿ ಆಯಿತು. ಈಗ ಯೋಕ್ ಪಾರ್ಟಿಂದು ಮಿಡ್ಲು ಪಾಯಿಂಟ್ ತೆಕ್ಕೊಂಡೆ. ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಅದ್ರ ಮೇಲ್ಭಾಗ ಮೇಲೆ ಇಟ್ಕೊಂಡು ನೆರಿಗೆ ಪಾರ್ಟ ಉಲ್ಟಾ ಇಟ್ಕೊಂಡು ನೋಡಿ ಸೈಡಿಗೆ 2 ಕಡೆ ಹಾಗೂ ಮಧ್ಯ ಏನು ಗುರ್ತು ಹಾಕ್ಕೊಂಡಿದ್ದೀನಲ್ಲ 2ರದ್ದು ಮಿಡ್ಲು ಪಾಯಿಂಟು ಅಲ್ಲೂ ಒಂದು ಪಿನ್ ಹಾಕ್ಕೊಂಡೆ. ಪಿನ್ ಹಾಕ್ಕೊಂಡು ಈಗ ನೆರಿಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೋಡಿ. ಏರುಪೇರು ಹೀಗೆ ಇದಾಗಿದೆಯಲ್ಲ ಅದು ಸಮಾನವಾಗಿ ಮಾಡಿಕೊಂಡೆ ನೋಡಿ. ಈಗ ಅಲ್ಲಿ ಸ್ಟಿಚ್ ಹಾಕಿ ಅದು ಜೋಡಿಸ್ಕೊಬರ್ತೀನಿ. ಹಾಗೆ ಒಂದು ಟಾಪ್ ಸ್ಟಿಚ್ಚು ಹಾಕ್ತೀನಿ. ಹೀಗೆ 2 ಪಾರ್ಟು ನೋಡಿ ನೆರಿಗೆ ನೀಟಾಗಿ ಮಾಡಿಕೊಂಡು ಹೊಲಿದು ರೆಡಿ ಮಾಡ್ಕೊಬಂದೆ. ಹೀಗೆ ನಾವು ಟಾಪ್ ಸ್ಟಿಚ್ ಹಾಕೋದ್ರಿಂದ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಜಾಯಿಂಟು. ಈಗ ಸೈಡಿ ನೋಡಿ ನಾನು 1 ಇಂಚಿಗೆ ಗುರ್ತ ಹಾಕ್ಕೊಂಡು ಫೈನಲ್ಲು ಸ್ಟಿಚ್ ಹಾಕ್ತೀನಿ. ಮೇಲಿಂದ ಕೆಳ ತನಕನೂ ಹಾಕಿ ಹೀಗೆ ಗೆರೆ ಎಳ್ಕೊಂಡೆ. ಗೆರೆ ಎಳ್ಕೊಂಡು ನಾವು ಯೋಕ್ ಪಾರ್ಟ್ ಏನು ಕೂಡಿಸಿದ್ದೀವಲ್ಲ ಅಲ್ಲಿ ನೀಟಾಗಿ ಒಂದಕ್ಕೊಂದು ಕೂಡುವಂಗೆ ಇಟ್ಕೊಂಡು ನೀಟಾಗಿ ಅಲ್ಲಿ ಪಿನಪ್ ಮಾಡ್ಕೊಳ್ತೀನಿ. 2 ಸೈಡು ಹೀಗೆ ಪಿನಪ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಜಿಗ್ ಜಾಗ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ. ನೀಟಾಗಿ ಮಾಡ್ಕೊಬಂದೆ. ಈಗ ಫ್ರಾಕ ಸೀದಾ ಮಾಡೋಣ. ಸೀದಾ ಮಾಡಿ ಕೆಳಗಡೆ ಹೀಗೆ ಡಬಲ್ ಫೋಲ್ಡ್ ಮಾಡಿ ಅರ್ಧ ಇಂಚಿಗೆ ನಾನು ಸ್ಟಿಚ್ ಹಾಕ್ಕೊಬರ್ತೀನಿ. ಹಾಗೆ ನೋಡಿ ಈಗ ಶೋಲ್ಡರ್ ಪಟ್ಟಿಗೆ ಪ್ರೆಸ್ ಬಟನ್ ಇಟ್ಕೊಂಡು ಬರ್ತೀನಿ. ಒಂದು ನೋಡಿ ನೀಟಾಗಿ ಹೊಲ್ಕೊಬಂದೆ. ಹಾಗೆ ಪ್ರೆಸ್ ಬಟನ್ನು ಕೈ ಹೊಲಿಗೆ ಹಾಕಿ ಜೋಡಿಸ್ಕೊಬಂದೆ. ಎಷ್ಟು ನೀಟಾಗಿ ಬಂತು ಫ್ರಾಕು. ಇದು 1 ವರ್ಷದ ಮಗುವಿಗೆ ಅಂತ ನಾನು ಹೊಲಿದಿದ್ದು. ಇದರ ಫೈನಲ್ ಉದ್ದ 18 ಇಂಚಿದೆ, ಅಗಲ 12 ಇಂಚಿದೆ.
ನೀವು ಹೊಲಿದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.